ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ ಒಂದು ವಿಶೇಷ ಸಬ್ಜೆಕ್ಟ್, ಆತ್ಮಹತ್ಯೆಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ? ರೈತರಿಗೆ ಬಿಡ್ರಿ ಪಾಪ, ಆರ್ಥಿಕ ಅಭದ್ರತೆ ಇರ್ತದೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ. ಲಾಭದ ಉದ್ಯೋಗ ಅಲ್ಲ, ಅಲ್ಲೇನು ಸಿಗುವುದಿಲ್ಲ ಲಾಭ ಅನ್ನೋದಕ್ಕೆ. ಹಲವು ಸಲ ಹೇಳಿದ್ದೀನಿ ಇದನ್ನು. 4,000 ರೂಪಾಯಿ ಒಂದು ಟನ್ನಿಗೆ ಖರ್ಚು ಮಾಡಿ ಕಬ್ಬಿಗೆ 3,000 ಜಗತ್ತಿನಲ್ಲಿ ಎಲ್ಲಿ ತೊಗೊಂಡಿದ್ದಾರೆ ತೋರಿಸಿರಲ್ಲ. ಎಲ್ಲ ಫೀಲ್ಡಲ್ಲಿ ಹತ್ತಿಯಲ್ಲಿ ಅಂತ ಇರಲಿ, ಮತ್ತೊಂದಿರಲಿ, ಏನೂ ಇರಲಿ, ಕೃಷಿಗೆ ಸಂಬಂಧಿಸಿದ ಎಲ್ಲ ರೈತರಿಗೆ ಎಲ್ಲ ಲಾಸ್ದಾಗಿದ್ದಾವೆ. ಮಾರ್ಕೆಟ್ ಇಲ್ಲ ಅವನ ಕೈಯಾಗ. ಇದು ಮೊದಲನೇದು. ಪಾಪ ರೈತರು ಆತ್ಮಹತ್ಯೆ ಮಾಡ್ಕೊತಿರ್ತಾರೆ. ನಾವು ಅದು ಕೂಡ ಬರಿತಿರ್ತೀವಿ, ಆತ್ಮಹತ್ಯೆ ಮುಂದೆ ಮರೆತು ಬಿಡ್ತೀವಿ. ಇವನ್ ಎಜುಕೇಟೆಡ್ ಫೀಲ್ಡಲ್ಲಿಯೂ ಇವತ್ತು ಆಗ್ಲಿಕ್ಕೆ ಅನೇಕ ಡಾಕ್ಟರ್ಸ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯಾವ ಕ್ಷೇತ್ರ ಇಲ್ಲ, ಹೆಚ್ಚು ಕಡಿಮೆ ಒಂದು ವರ್ಷದಲ್ಲೇ ಈ ಬೇರೆ ಬೇರೆ ಇಲಾಖೆಗಳು, ಇಂಜಿನಿಯರಿಂಗ್ ಇರಲಿ, ಮೆಡಿಕಲ್ ಇರಲಿ, ಮತ್ತೊಂದು ಇರಲಿ, ಎಲ್ಲ ಪ್ರೊಫೆಷ್ನಲ್ ಇವು ಲಾಭ ಮಾಡುವಂಥವು. ಹೌದು ಬಿಡಪ್ಪ, ಇಲ್ಲಿ ಅರ್ಥ ಉತ್ಪಾದನೆ ಇಲ್ಲ ಅಂದ್ರೆ ಮತ್ತೆ ಬೇರೆ. ಆದರೆ ಇಲ್ಲಿ ವೈದ್ಯಕೀಯಕ್ಕೆ ಸಂಬಂಧಿಸಿದವರು, ತಾಂತ್ರಿಕಿಗೆ ಸಂಬಂಧಿಸಿದಂಥ ಮಕ್ಕಳು ಎನ್ನುವುದು ಬೇರೆ ಬೇರೆ ಫೀಲ್ಡಲ್ಲ ಆತ್ಮಹತ್ಯೆ ವರ್ಷ ಒಂದು 10 ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ತೆಪ್ಪಟ್ಟು ಬರ್ತಾ ಇದ್ದಾವಂತ. ಯಾಕೆ ಇದೆಲ್ಲ ಅಂತ ಮೊದಲಂತೂ ಗೊತ್ತಾದ ನಿಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಈ ದೇಶದ ಬಡತನ ಅದೆಂದು ಹೋಗ್ತದನೋ, ಅಂಥ ವ್ಯವಸ್ಥೆ ಎಂದು ಬರ್ತದನೋ ಗೊತ್ತಿಲ್ಲ. ಅದು ನಮ್ಮ ಕೈಗನ ಅದ, ನಮ್ಮ ಆಳುವವ್ರ ಕೈಲಿ ಅದಾವೆ.